ಎಲ್ಲರಿಗೂ ನಮಸ್ಕಾರ. 814 PU ಉಪನ್ಯಾಸಕರ ನೇಮಕಾತಿಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. ಈಗ ಸರ್ಕಾರದ ಅನುಮೋದನೆ ದೊರೆತಿದ್ದು ಸದ್ಯದಲ್ಲಿಯೇ 814 PU ಉಪನ್ಯಾಸಕರ ನೇಮಕಾತಿಯನ್ನು ಮಾಡಿಕೊಳ್ಳುತ್ತೇವೆ ಅಂಥೇಳಿ ಸಚಿವರಾದಂತಹ ಮಧು ಬಂಗಾರಪ್ಪನವರು ನಿನ್ನೆ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಾಗಿದ್ರೆ ಬನ್ನಿ ಅವರು ಏನು ಉತ್ತರ ನೀಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೌದು, ಈಗ ಇಲ್ಲ ನೇಮಕಾತಿ ಮೊನ್ನೆ ಅಪ್ರೂವಲ್ ಆಯಿತು. 814 ಜನ ಬ್ಯಾಕ್ಲಾಗ್ ಇತ್ತು, ಅದು ಅಡ್ಮಿಷನ್ ತಗೊಳ್ತಕ್ಕಂಥದ್ದು ಪರ್ಮಿಷನ್ ಆಯಿತು. ಈಗ ನೋಟಿಫಿಕೇಶನ್ ಮಾಡಿಬಿಡ್ತೀವಿ. ಅದ್ರ ಜೊತೆಗೆ ಹೇಳ್ಬಿಡ್ತೀವಿ ಅದು ರೆಡಿ ಆಗಿರೋದು 800 ಚಿಲ್ಡ್ರೆ. ಅದ್ರ ಜೊತೆಗೆ ಇನ್ನೂ ಕೂಡ ಹೆಚ್ಚು ನಾವು ತಗೊಳ್ತಕ್ಕಂಥದ್ದು. ಮತ್ತು ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀನಿ. 10,000 ಟೀಚರ್ಸ್ ಬೇಕು ಅಂಥೇಳಿ. 10,000 ಟೀಚರ್ಸಲ್ಲಿ KKRDB ಭಾಗದಲ್ಲಿ ಪರ್ಮಿಷನ್ ಬೇಡ, ಅವರಿಂದ ಅಪ್ರೂವಲ್ ಬೇಕಾಗುತ್ತೆ. ಯಾಕೆಂದರೆ ಫಂಡ್ಸ್ ಅಲೋಕೇಶನ್ ಬೇಕಾಗುತ್ತೆ ಸರ್ಕಾರದಿಂದ. ಅದು KKRDB ಕನೆಕ್ಟೆಡ್ ಅಲ್ಲ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಪ್ರೂವಲ್ ಬೇಡ, ನನಗೆ ಬರೀ ಪರ್ಮಿಷನ್ ಬೇಕಾಗುತ್ತೆ. ಅದನ್ನು ಮೊನ್ನೆ ಅದೇ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ. ಈಗ ಅದೊಂದು ಸಿಕ್ಬಿಟ್ರೆ ನಾನು ತೊಗೊಂಡ್ಬಿಡ್ತೀನಿ. ಸೊ 10,000ದಲ್ಲಿ 6,500 ಟೀಚರ್ಸ್ನ ನಿಮ್ಮ ಭಾಗಕ್ಕೆ ಕೊಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ನಾನು ಹೇಳೋದು, ಇಡೀ ರಾಜ್ಯದಲ್ಲಿ. ಹೌದು, ಈಗ ಇಲ್ಲ ನೇಮಕಾತಿ ಮೊನ್ನೆ ಅಪ್ರೂವಲ್ ಆಯಿತು. 814 ಜನ ಬ್ಯಾಕ್ಲಾಗ್ ಇತ್ತು, ಅದು ಅಡ್ಮಿಷನ್ ತಗೊಳ್ತಕ್ಕಂಥದ್ದು ಪರ್ಮಿಷನ್ ಆಯಿತು. ಈಗ ನೋಟಿಫಿಕೇಶನ್ ಮಾಡಿಬಿಡ್ತೀವಿ. ಅದ್ರ ಜೊತೆಗೆ ಹೇಳ್ಬಿಡ್ತೀವಿ. ಅದು ರೆಡಿ ಆಗಿರೋದು 800 ಚಿಲ್ಡ್ರೆ. ಅದ್ರ ಜೊತೆಗೆ ಇನ್ನೂ ಕೂಡ ಹೆಚ್ಚು ನಾವು ತಗೊಳ್ತಕ್ಕಂಥದ್ದು. ಮತ್ತು ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀನಿ. 10,000 ಟೀಚರ್ಸ್ ಬೇಕು ಅಂಥೇಳಿ. 10,000 ಟೀಚರ್ಸಲ್ಲಿ KKRDB ಭಾಗದಲ್ಲಿ ಪರ್ಮಿಷನ್ ಬೇಡ, ಅವರಿಂದ ಅಪ್ರೂವಲ್ ಬೇಕಾಗುತ್ತೆ. ಯಾಕೆಂದರೆ ಫಂಡ್ಸ್ ಅಲೋಕೇಶನ್ ಬೇಕಾಗುತ್ತೆ ಸರ್ಕಾರದಿಂದ. ಅದು KKRDB ಕನೆಕ್ಟೆಡ್ ಅಲ್ಲ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಪ್ರೂವಲ್ ಬೇಡ, ನನಗೆ ಬರೀ ಪರ್ಮಿಷನ್ ಬೇಕಾಗುತ್ತೆ. ಅದನ್ನು ಮೊನ್ನೆ ಅದೇ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ. ಈಗ ಅದೊಂದು ಸಿಕ್ಬಿಟ್ರೆ ನಾನು ತೊಗೊಂಡ್ಬಿಡ್ತೀನಿ. ಸೊ 10,000ದಲ್ಲಿ 6,500 ಟೀಚರ್ಸ್ನ ನಿಮ್ಮ ಭಾಗಕ್ಕೆ ಕೊಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ನಾನು ಹೇಳೋದು, ಇಡೀ ರಾಜ್ಯದಲ್ಲಿ. GPSTR, HSTR ಹಾಗೂ PU ಉಪನ್ಯಾಸಕರ ನೇಮಕಾತಿ ಕುರಿತ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಸ್ಪರ್ಧಾತ್ಮಕ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ವಂದನೆಗಳು.